ಗವರ್ನರ್ಗೆ ಅಪಮಾನ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ವಿರುದ್ಧ ಬಿಜೆಪಿಯ ನಾಯಕರು ವಾಗ್ದಾಳಿ ನಡೆಸ್ತಾ ಇದ್ದಾರೆ. ವಿಧಾನ ಪರಿಷತ್ನಲ್ಲಿ ಹೈ ಡ್ರಾಮಾ ನಡೀತಾ ಇದೆ, ಕೋಲಾಹಲವೇ ನಡೀತಾ ಇದೆ. ಬಲಾತ್ಕಾರಿ ಪಾರ್ಟಿಗಳವರು ಯಾವುದೇ ಹೆಣ್ಣು ಮಕ್ಕಳ ಮೇಲೆ ಬಿಟ್ಟಿಲ್ಲ. ಪೋಸ್ಕೋ ಕೇಸಲ್ಲಿ ಇರ್ತಕ್ಕಂಥವ್ರು ಲಫಂಗಿಯವರು ಸುಪ್ರೀಂ ಕೋರ್ಟ್ ಇಂದ ಕೂಡ್ರಿ ನೀವು ಕೂಡ್ರಿ ಹರಿಪ್ರಸಾದ್ ಕೂತ್ಕೊಳ್ರಿ. ಈಗ ನಾವು ನೋಟಿಸ್ ಕೊಟ್ಟಿರಿ, ಮಾತಾಡಿ. ಯಾರನ್ನ ಪರ್ಟಿಕ್ಯುಲರ್ ಒಬ್ಬರ ಹೆಸರು ಇದರಲ್ಲಿ ಬರೆದಿಲ್ಲ. ನೀವು ಯಾರನ್ನ ಹೊರಗೆ ಕೇಳಿ, ನಾನು ಮಾತಾಡ್ಬೇಕು ನೋಡು. ಯಾರು ಸ್ಪೆಸಿಫಿಕ್ ಆಗಿ ನೀವು ಹೆಸರು ಬರಲಿ, ಯಾರನ್ನ ಹೊರಗೆ ಹಾಕಬೇಕು ಅನ್ನೋದು ಬರೆದಿಲ್ಲ. ನಾ ಮಾಹಿತಿಯನ್ನು ಕೇಳಿದ್ದೀನಿ. ಆ ಸಂಬಂಧ ನಡೆದು ಜಂಟಿ ಸಂಬಂಧ ಬರಲಿ, ಅದು ಬಂದಂತ ಕೇಳಿ ತಿಳಿಸ್ತೀನಿ. ಆಮೇಲೆ ಹರಿಪ್ರಸಾದ್ ಅವರ ಈ ವಿಷಯಕ್ಕೆ ಸಂಬಂಧ ಬರಂಗಿಲ್ಲ. ನಿಮ್ಮ ಏನಂದ್ರೆ ಈ ಪಾಯಿಂಟ್ ಆಫ್ ಆರ್ಡರನ್ನು ನಾನು ತಿರಸ್ಕಾರ ಮಾಡಿದ್ದೀನಿ. ಆಯ್ತು ಹೇಳಿ ತಿರಸ್ಕಾರ. ನೀವು ಓದಿ ಕೊಡಪ್ಪ, ಓದಿ ನಿಮ್ಮ ಪೇಪರ್ ಓದಿ ತಗೊಳ್ಳಿ ನಿಮ್ಮ ಪತ್ರ ನೋಡಿ. ಒಂದು ನಿಮಿಷ ನೀವು ನನಗೆ ಮಾತಾಡಕ್ಕೆ ಬಿಡ್ಲಿಲ್ಲ ಅಂದ್ರೆ ಅದೆಲ್ಲ ಕಟ್ಕೋಬಾರ್ದು. ನಾನು ಆರಿದ ಚಡ್ಡಿ ಹೊತ್ತಿಲ್ಲ. ನಾನು ಸದನದ ಗೌರವದ ಪ್ರಶ್ನೆ ಇದು. ಸಭಾಧ್ಯಕ್ಷರ ಸದನದ ಗೌರವದ ಪ್ರಶ್ನೆ ಇದು. ಅತ್ಯಾಚಾರಿಗಳ ಪಕ್ಷ ಸಭಾಧ್ಯಕ್ಷರೇ, ಸದನದ ಗೌರವ ಇದು. ನೋಡ್ರಿ, ಈಗ ಒಂದು ನಿಮಿಷ ಸದನದ ಗೌರವ ರಾಷ್ಟ್ರಗೀತೆಗೆ ಅಪಮಾನ ಮಾಡಿದ್ದಾರೆ. ಭ್ರಷ್ಟಾಚಾರಿಗಳ ಪಾರ್ಟಿ, ಅತ್ಯಾಚಾರಿಗಳ ಲಂಚಗೆಟ್ಟವರು, ತ್ರಿವರ್ಣ ಧ್ವಜಕ್ಕೆ ಗೌರವ ಕೊಡ್ತಾ ಇರೋರು, ಸಂವಿಧಾನಕ್ಕೆ ಗೌರವ ಕೊಡ್ತಾ ಇರೋರು, ಇವರಿಂದ ನಾವು ಕಲಿಬೇಕಾ? ಪೋಸ್ಕೋ ಕೇಸಲ್ಲಿ ಇರ್ತಕ್ಕಂಥ ನಾಯಕರಿಗೆ ಊಟರಾಕಿ ಭರಿಸ್ತಾ ಇದ್ದಾರೆ. ಅತ್ಯಾಚಾರಿಗಳು ಯಾರ್ದೋ ಹೆಸರು 10 ನಿಮಿಷ ಮುಂದೆ ಬಿಡಲ್ಲ. ತಪ್ಪಾಗಿದೆ. ಆ ತಪ್ಪನ್ನ ಮೊದಲು ಈ ರಾಷ್ಟ್ರ ಧ್ವಜಕ್ಕೆ ವಿಷಯ ಒಂದ್ ನಿಮಿಷ ಈಗ ಸರ್ಕಾರದ ಗುಲಾಮನಲ್ಲ. ನಾನು ಅವರ ಕೊಟ್ಟ ವಿಚಾರಗಳನ್ನ ಓದಬೇಕು ಅಂತಿಲ್ಲ ಅಂತ ಹೇಳಿ ಹೋಗಿದ್ರಲ್ಲ, ಆವತ್ತು ಮುಚ್ಕೊಂಡು ಕುಳಿತಿದ್ರಲ್ಲ ಬಾಯಿಗಳನ್ನ. ಈಗ ಇವತ್ತು ಇನ್ನೂ ಒಂದು ಹೇಳ್ತೇನೆ ನಾನು, ಮಾನ್ಯ ಕಾನೂನು ಸಚಿವರು ಹೇಳಿದ್ದಾರೆ ಅವರು ಓದ್ಲೇ ಇಲ್ಲ ಅಂತ. ವಿಷಯ ಎತ್ತೋದಕ್ಕೂ ಮುಂಚೆ ಕ್ರಿಯಾಲೋಪ ಅಂದಿದ್ದು ಕೂಡ ಲೋಪ ಅಲ್ಲವೇ? ಕ್ರಿಯಾಲೋಪ ಅಂದ್ಮೇಲೆ ಅದು ಲೋಪ ಅಲ್ವೇ? ಅದನ್ನ
ಇವರೇ ಒಂದ್ ನಿಮಿಷ ಮಾತಾಡ್ಲಿ ಇವರೇ ಮಾತಾಡ್ಲಿ ಬಿಡಿ ಒಂದ್ ನಿಮಿಷ ಅವ್ರು ಮಾತಾಡಿದ ಮೇಲೆ ಹೇಳ್ತೀನಿ ನಾನು ಹೆಗಲ ಮುಟ್ಟು ನೋಡ್ಕೊಂಡ್ರ ನನ್ನ ಪ್ರಶ್ನೆ ಇದು ಸದನವನ್ನ ದಾರಿ ತಪ್ಪಿಸ್ತಕ್ಕಂತ ಅದು ಇದಕ್ಕೆ ಅವಕಾಶ ತಾವು ಕೊಡಬಾರ್ದು. ಈಗ ನನಗೆ ಹೇಳಿದ್ದೀರಿ, ನಾನು ಪ್ರಸ್ತಾಪ ಮಾಡ್ತೇನೆ. ನಿನ್ನೆ ಗೌರವಾನ್ವಿತ ರಾಜ್ಯಪಾಲರನ್ನ ಸದನಕ್ಕೆ ಕರೆಸಿ ಎರಡೂ ಸದನದ ಸದಸ್ಯರುಗಳನ್ನ ಅವರು ಅಡ್ರೆಸ್ ಮಾಡ್ತಕ್ಕಂಥದ್ದು ಇತ್ತು. ಜಂಟಿ ಸದನವನ್ನ ಅಡ್ರೆಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ